ಈಗ ನಾ ಹೆಂಗ್ ತೋರ್ಸಿದೀನಿ ಮಾಡ್ರಿ ನೋಡೋಣ ಎಲ್ಲರೂ ಮಾಡ್ರಿ ಆಮೇಲೆ ಹಿಂಗ್ ಮಾಡ್ಬೇಕು ಎಲ್ಲರಿಗ ಹಿಂಗ್ ಮಾಡ್ರಿ ನೋಡೋಣ ನನಗೆ ಮನೆಯಿಂದ ಹೊರಗೆ ಬರೋಕ್ಕೆಲ್ಲ ಆಗ್ತಾ ಇರಲಿಲ್ಲ. ಏನೇ ಆಗಲಿ ನಾವು ಮನೆಯಲ್ಲೇ ಇರೋದಲ್ಲ, ಇಲ್ಲಿಂದ ಶಾಪಿಗೆ ಹೋಗೋದು, ಶಾಪಿಂದ ಮನೆಗೆ ಬರೋದು ಅಷ್ಟೇ ಗೊತ್ತಿತ್ತು. ಕ್ವಾರ್ಟರ್ ರೇಟ್ ಬಗ್ಗೆ ಮೊದಲು ನನಗೆ ಗೊತ್ತಿರಲಿಲ್ಲ ಸರ್. 2 ವರ್ಷ ಹಿಂದೆ ಅವ್ರು ಬರ್ತಾ ಇದ್ದಾರೆ ಅಂದರೆ ನಮ್ಮ ಮನೆ ಹತ್ರ ಬಂದಾಗ ಗೊತ್ತಾಯಿತು. ಅವ್ರು ಹೇಳಿದರು, ಅಂದರೆ ನೀನು ನನ್ನ ಜೊತೆ ನಾನು ಮೀಟಿಂಗ್ ಎಲ್ಲ ಇದ್ದಾಗೆಲ್ಲ ನೀನು ಬಾಮ, ನಾವು ನಿಮಗೆಲ್ಲ ಹೇಳ್ಕೊಡ್ತೀವಿ ಯಾವ ಥರ ಇರಬೇಕು ಯಾವ ಥರ ಇಲ್ಲ ಅಂಥೇಳಿ ಫೇಸ್ ಟ್ರೈನಿಂಗ್ ಅಂತ ಹೇಳಿ ಮಾಡಿದರು. ಬರ್ತಾಳೆ ಅಂದರೆ 2-3 ಸಲ ಟ್ರೈನಿಂಗ್ ಹೋಗಿ ಬಂದಮೇಲೆ ಅದು ಸ್ವಲ್ಪ ಕೆಲಸ ಜಲಸಕ್ಕಿದು ಅಂಥೇಳಿ ಬಂದಮೇಲೆ ಸ್ವಲ್ಪ ನಾನು ತಿರುಗಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಈಗ ಒಂದು 2-3 ವರ್ಷದಿಂದ ನನಗೆ ಸ್ವಲ್ಪ ನಡೆಯೋಕ್ಕೆಲ್ಲ ಬರ್ತಾ ಇದೆ. ನಾನು ಹ್ಯಾಂಡಿಕ್ಯಾಪ್ ಇದ್ದೀನಿ ಅಂತಂದ್ರೂ ಇವಾಗ 2 ವರ್ಷದಿಂದ ನಾನು ಅಂಗನವಾಡಿ ಟೀಚರಾಗಿ ಇಲ್ಲಿ ವರ್ಕ್ ಮಾಡ್ತಿದ್ದೇನೆ. ನಮಗೇನು ಗೊತ್ತಿದ್ದಿಲ್ಲ, ನಾವು ಪಂಚಾಯತಿಗೆ ಹೋಗೋಕೆ ಅಂಜುತ್ತಿದ್ವಿ, ಏನು ಅದ್ರ ಬಗ್ಗೆ ಮಾಹಿತಿ ಏನು ಗೊತ್ತಿದ್ದಿಲ್ಲ ರೀ. ಇತ್ತೀಚಿನ ದಿನಗಳಲ್ಲಿ ವಾಟರ್ ರೇಟ್ ಬಂದ ಮೇಲೆ ಏನೇನು ಮಾಡಬೇಕು, ಹೆಂಗೆ ಯೂಸ್ ಮಾಡ್ಕೋಬೇಕು, ಹೆಂಗೆ ಸೌಲಭ್ಯಗಳು ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿ ಗೊತ್ತಾಗಿದೆ. ಮನೆಗಳಿಗೆ ಹೋಗಿ ಹೇಳಿದ್ದೀವಿ ರೀ, ಶೌಚಾಲಯಗಳು ಎಲ್ಲರೂ ಮಾಡಿಸಬೇಕು, ಎಲ್ಲರೂ ಬಳಕೆ ಮಾಡಬೇಕು, ಹೊರಗಡೆ ಹೋಗ್ಬಾರ್ದು. ಅದ್ರ ಬದಲು ಸಂಸ್ಥೆ ಕಡೆಯಿಂದ ಲೆಟರ್ ಫಿಟ್ಟಿಂಗು ಹಾಕ್ಸ್ಕೊಳ್ಬೇಕು, ಮಾಡಬೇಕು. ಒಂದು ಲೆಟರ್ ಫಿಟ್ಟಿಂಗ್ ಇತ್ತಂದ್ರೆ ಅದು ಒಂದೇ ತುಂಬಿತ್ತು ಮಾಡಿತ್ತಂದ್ರೆ ಇನ್ನೊಂದು ಹಾಕ್ಸಬೇಕು ಹೇಳಿ ಅರಿವು ಮೂಡಿಸಿ ಒಬ್ಬರಿಂದ ಒಬ್ರಿಗೆ ಗೊತ್ತಾಗಿ ಮಾಡಿ ಈ ಊರಾಗ ಒಂದು 10-15 ಜನರು ಈಗ ಲೆಟರ್ ಫಿಟ್ಟಿಂಗ್ ಮಾಡಿಸ್ಕೊಂಡಿದ್ದಾರೆ. ಕಾಲು ಬರ್ತಿದ್ದಿಲ್ರಿ ನಡ್ಲಿಕ್ಕ, ಮಳೆಗಾಲದಾಗ ಪೂರಾ ತ್ರಾಸ ರೀ. ಕಾಲು ಜಾರಿ ಎಲ್ಲೇನ ಬೀಳ್ತೀನಿ ಹೇಳ್ತೀನಿ ಹಿಂಗೆ ಮಳೆಗಾಲದಾಗ ತ್ರಾಸಿತ್ತು. ಈಗ ಇಲ್ಲೇ ಮನೇಲಿ ಅದ, ಯಾವಾಗಾದ್ರೂ ನಾವು ಹೋಗ್ತೀನಿ ಬರ್ತೀನಿ ಹಂಗೆ ಅನುಕೂಲ ಆಗ್ಯದ. ನಮ್ಮೂರಲ್ಲಿ ನೀರಿನ ಸಮಸ್ಯೆ ಭಾಳ ಇತ್ತು. ನಮ್ಗೆ ನೀರಿನ ಸಮಸ್ಯೆ ಇದಕ್ಕೋಸ್ಕರ ನಾವು ಜಾಸ್ತಿ ಆ ಕಡೆಗೆ ಈ ಕಡೆಗೆ ಅಕ್ಷೆ ತನಕ ಹೋಗಿ ಬಂದೀವ್ರಿ. 20 ಕಿಲೋಮೀಟ್ರ್ ದೂರ ಆಗಲಿ, 30 ಕಿಲೋಮೀಟ್ರ್ ದೂರ ಆಗಲಿ ನೀರು ತರಕ್ಕೆ ಹೋಗಲಿ. ಮನೆಯಲ್ಲಿ ಸಣ್ಣ ಮಕ್ಕಳು ಇರ್ತಾವ ರೀ, ಸಣ್ಣ 2-3 ತಿಂಗಳು ಕೂಸಿಗೆ ಬಿಟ್ಟು ಹೋಗಬೇಕಾಗಿತ್ತು. ಅಲ್ಲ ವಾಟರ್ ಆ್ಯಡ್ ಸಂಸ್ಥೆನಿಂದ ನಮ್ಗೆ ಟ್ರೈನಿಂಗ್ ಕೊಟ್ಟರು. 30 ಜನ ನಾವು ಹೋಗಿ ಪಂಚಾಯತಿದಲ್ಲಿ ಹೇಳಿದ್ವಿ. ಇದು 15 ನಳ ಅಷ್ಟೇ ಅಲ್ರಿ, ನಮ್ಗೆ ಇನ್ನೂ ನಳಗಳು ಬೇಕು, ಶೌಚಾಲಯಗಳು ಬೇಕು, ಮತ್ತು ಚರಂಡಿಗಳು ಆಗಬೇಕು. ಜಲಸಖಿಯಾಗಿ ನನ್ನ ರೋಲ್ಸ್ಗಳು ಮನೆಗೂ ನೀರು ತಲುಪಿಸ್ತಿದೆಯಾ ಇಲ್ಲ, ಶುದ್ಧ ನೀರು ಹೋಗ್ತಿದೆಯಾ ಇಲ್ವಾ, ಒಂದು ವ್ಯಕ್ತಿಗೆ 55 ಲೀಟರ್ ನೀರು ಕೊಡಬೇಕು. ನೀರು ಬಂದಾಗ ಅದರಲ್ಲಿ ಗಡಸುತನ, TDS, ಬಗಡುತನ ಅಂತ ಹೇಳಿರುತ್ತೆ, ಫ್ಲೋರೈಡು ಇದೆಲ್ಲ ಅಂಶಗಳು, ಖನಿಜಾಂಶಗಳು ಇದೆಯಾ ಇಲ್ವಾ, ಅದರಲ್ಲಿ ಏನಾದರೂ ಕಡಿಮೆ ಇದ್ದರೆ, ಜಾಸ್ತಿ ಇದ್ರೂ ಅದನ್ನು ಹೇಗೆ ರಿಕವರ್ ಮಾಡ್ಬೋದು ಅಂತಲೂ ಗೊತ್ತಾಗುತ್ತೆ. ಬೇರೆ ಹೆಣ್ಮಕ್ಳಿಗೂ ನಾನು ಹೇಳುವಷ್ಟು ಧೈರ್ಯ ನನ್ನಲ್ಲಿ ಅದು. ಹೆಣ್ಮಕ್ಳಾಗಿ ಮನೆಯಲ್ಲೇ ಸೀಮಿತ ಅಲ್ಲ, ಮನೆಯಲ್ಲೇ ಅವ್ರಿಗೆ ನಾವು ಭಾರ ಆಗಿ ಇರಬಾರ್ದು. ಸಣ್ಣ ಪುಟ್ಟ ಇಲ್ಲೇ ಹಳ್ಳಿ ಒಳಗೆ ಮಾಡ್ಕೊತ ಹೋಗ್ಬೋದು. ನಾನು ಮನೆಯಲ್ಲಿ ಟೈಲರಿಂಗ್ ಮಾಡ್ತೀನಿ ರೀ. ನನಗೆ ಇನ್ನು ದೊಡ್ಡದು ಬುಟ್ಟಿಕ್ ಅಂತ ಒಂದು ದೊಡ್ಡದು ಅಂಗಡಿ ಥರ ಓಪನ್ ಮಾಡ್ಬೇಕ್ರಿ. ನಾನು ಹ್ಯಾಂಡಿಕ್ಯಾಪ್ ಇದ್ದೀನಿ ಅಂತಂದ್ರೂ ಧೈರ್ಯದಿಂದ ಎಲ್ಲ ಥರ ಕೆಲಸನೂ ಮಾಡ್ತೀನಿ. ಈಗ ಊರೊಳಗೆ ಹೋಗಿನೂ ಎಲ್ಲನೂ ಹೇಳ್ತೀನಿ, ಮಾಡ್ತೀನಿ.